ಮುನ್ನೆಲೆಗೆ ಬಂದಂಥವರು ಕ್ರಾಂತಿಕಾರಿಗಳು. ನೋಡಿ, ಕ್ರಾಂತಿಕಾರಿಗಳು ಹಿಂಸಾತ್ಮಕ ಮಾರ್ಗದಲ್ಲಿ ಅಚಲ ನಂಬಿಕೆಯನ್ನಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದವರು. ಅದರಲ್ಲಿ ಹಲವಾರು ಜನ ಕ್ರಾಂತಿಕಾರಿಗಳಿದ್ದಾರೆ. ಭಾರತದ ಮೊದಲ ಕ್ರಾಂತಿಕಾರಿ ಅಂದರೆ ವಾಸುದೇವ್ ಫಡ್ಕೆ ಅಂತ ಹೇಳ್ತೀವಿ ನಾವು, ಬಲವಂತ್ ಫಡ್ಕೆ ಅಂತ. ಅವರ ನಂತರ ಶ್ಯಾಮ್ಜಿ ಕೃಷ್ಣ ವರ್ಮ, ವಿ ಡಿ ಸಾವರ್ಕರ್, ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ ಅನ್ನೋಂಥವ್ರು ಮುಂತಾದವರು ಹಲವಾರು ಕ್ರಾಂತಿಕಾರಿಗಳು ನಮ್ಮ ಮುಂದೆ ಬರ್ತಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಕಂಡುಬಂದಂಥ ಇನ್ನೊಂದು ಕ್ರಾಂತಿಕಾರಿಗಳ ಗುಂಪೇ ಇದೆ. ಆ ಕ್ರಾಂತಿಕಾರಿಗಳ ಗುಂಪಿನಲ್ಲಿ ಕಂಡುಬರುವಂಥವ್ರು ಮುಖ್ಯವಾಗಿ ಭಗತ್ ಸಿಂಗ್, ಹಾಗೆ ಚಂದ್ರಶೇಖರ್ ಆಜಾದ್, ರಾಜದೇವ್ ಮತ್ತು ಈ ಮುಂತಾದ ನಾಯಕರು ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಅವ್ರನ್ನ ನಾವು ಕ್ರಾಂತಿಕಾರಿಗಳಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಭಗತ್ ಸಿಂಗ್ ಬಹಳ ಬೆಳಕಿಗೆ ಬಂದಂಥ ನಾಯಕ, ಬಹಳಷ್ಟು ಕ್ರಾಂತಿಕಾರಿ ನಾಯಕ ಅಂತ ಕರಿತೀವಿ. ಅವರನ್ನು ಭಾರತ ಸ್ವಾತಂತ್ರ್ಯದ ಕಿಡಿ ಅಂತ ಕರಿತೇವೆ. ಸ್ವಾತಂತ್ರ್ಯದ ಒಂದು ಯುವಕರಲ್ಲಿ ಅದರಲ್ಲೂ ಕೂಡ ರೋಮಾಂಚನಗೊಳಿಸುವಂಥ ವ್ಯಕ್ತಿತ್ವ ಅಂದರೆ ಅದು ಭಗತ್ ಸಿಂಗ್ನು ಅಂತ ಹೇಳ್ತೇವೆ. ಹಾಗೆ ಸ್ಫೂರ್ತಿಯ ಚಿಲುಮೆ ಅಂತ ಹೇಳ್ತೀವಿ. ಹಾಗೆ ಚೈತನ್ಯದ ಸ್ಫೂರ್ತಿ, ಚೈತನ್ಯದ ಒಂದು ಚಿಲುಮೆ, ಸ್ಫೂರ್ತಿಯ ಸೇವೆ ಅಂತಲೂ ಕೂಡ ನಾವು ಅವರನ್ನು ಕರಿತೇವೆ. ಆ ಎಲ್ಲ ಹೆಸರುಗಳು, ಆ ಎಲ್ಲ ಹೊಗಳಿಕೆಗಳು ಅವರಿಗೆ ಸುಖ ಸುಮ್ಮನೆ ಬಂದಂಥದ್ದಲ್ಲ. ಅವರ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳಷ್ಟು ರೋಚಕವಾಗಿರ್ತಕ್ಕಂಥ ಹೋರಾಟ ಅವರ ಜೀವನದಲ್ಲಿ ಕಂಡು ಬಂದಿವೆ. ಹಾಗಾಗಿ ನಾವು ಅವರನ್ನು ಆ ಹೆಸರುಗಳಿಂದ ಕರಿತೇವೆ. ಸೊ ಇಲ್ಲಿ ಭಗತ್ ಸಿಂಗ್ ಬಗ್ಗೆ ನಾನು ಈ ದಿವಸ ಹೇಳಲಿಕ್ಕೆ ಹೆಚ್ಚು ಬಯಸ್ತೇನೆ. ಭಗತ್ ಸಿಂಗ್ 1907 ಸೆಪ್ಟೆಂಬರ್ 28 ಪಂಜಾಬಿನ ಬಾಂಗಾ ಅನ್ನೋಂಥ ಸ್ಥಳದಲ್ಲಿ ಜನಿಸ್ತಾರೆ. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಆ ಇಡೀ ಕುಟುಂಬವೇ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ. ಅದೊಂದು ವಿಶೇಷ. ಆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಒಂದು ಕುಡಿಯೇ ಈ ಭಗತ್ ಸಿಂಗ್. ಭಗತ್ ಸಿಂಗ್ ಸರಿಸುಮಾರು 7-8ನೇ ವಯಸ್ಸಿಗೆ ಬಂದಾಗ ಅವ್ರ ತಂದೆ ಅವರ ಗದ್ದೆ ಅಥವಾ ಜಮೀನಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡಾಗ ಪಂಜಾಬ್ ಹೇಳಿ ಕೇಳಿ ಗೋಧಿ ಬೆಳೀಲಿಕ್ಕೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ. ಅವರ ಗದ್ದೆಯಲ್ಲಿ ಕೂಡ ಗೋಧಿಯನ್ನು ಬೆಳೆಯುವಂಥ ಒಂದು ಹವ್ಯಾಸ ಇಟ್ಕೊಂಡಿರ್ತಾರೆ. ಗೋಧಿ ಬೀಜಗಳನ್ನು ಚೆಲ್ತಾ ಇರ್ತಾರೆ, ಭೂಮಿ ಮೇಲೆ ಚೆಲ್ತಾ ಇರ್ತಾರೆ. ಅದನ್ನು ಕಂಡಿರ್ತಕ್ಕಂಥ ಭಗತ್ ಸಿಂಗ್ ಹೇಳ್ತಾನೆ, ಈ ಬೀಜಗಳನ್ನು ಯಾಕೆ ಚೆಲ್ತಾ ಇದ್ದೀರಿ ಅಥವಾ ವೇಸ್ಟ್ ಮಾಡ್ತಾ ಇದ್ದೀರಿ ಅನ್ನೋಂಥ ಒಂದು ಬಾಲಕನ ಒಂದು ಮುಗ್ಧ ಪ್ರಶ್ನೆ ತಂದೆ ಹೇಳ್ತಾನೆ, ಚೆಲ್ತಾ ಇಲ್ಲ, ನಾವು ಅವುಗಳನ್ನು ಬಿತ್ತಾ ಇದ್ದೇವೆ ಅಂತ. ಬಿತ್ತಿದ್ರೆ ಏನು ಲಾಭ ನಮಗೆ ಅನ್ನೋಂಥ ಪ್ರಶ್ನೆ, ಮರು ಪ್ರಶ್ನೆ ಭಗತ್ ಸಿಂಗಿಂದ. ಆಗ ಭಗತ್ ಸಿಂಗ್ ಹೇಳ್ತಾನೆ, ಅವ್ರ ತಂದೆ ಹೇಳ್ತಾರೆ, ಆ ಗೋಧಿ ಬೀಜಗಳನ್ನು ನಾವು ಬಿತ್ತಿ ಅವುಗಳಿಗೆ ನೀರಾಯಿಸಿ ಗೊಬ್ಬರ ಹಾಕಿ ಲಾಲನೆ ಪಾಲನೆ ಮಾಡಿದಾಗ ಮುಂದೆ ಅವು ಚೀಲಗಟ್ಟಲೆ ಬೆಳೆದು ಅವುಗಳನ್ನು ಮಾರಾಟ ಮಾಡಿ ನಾವು ಬದುಕಲಿಕ್ಕೆ ಅವು ನಮಗೆ ಸಹಕಾರ ನೀಡ್ತವೆ ಅಂತ. ಅಷ್ಟೇ ಮುಗ್ಧವಾಗಿ ತಂದೆಯ ಉತ್ತರವನ್ನು ಕೇಳಿರ್ತಕ್ಕಂಥ ಭಗತ್ ಸಿಂಗ್ ಹೇಳ್ತಾನೆ, ಸರಿ, ನಾವು ಬೀಜಗಳನ್ನು ಬಿತ್ತಿ ಚೀಲಗಟ್ಟಲೆ ಗೋಧಿಯನ್ನು ಬೆಳೆದು ಬದುಕಲಿಕ್ಕೆ ಅವು ನಮಗೆ ನೆರವಾಗ್ತಾವ. ಆದರೆ ಅದೇ ಸಂದರ್ಭದಲ್ಲಿ ನಾವು ಅದರ ಬದಲಾಗಿ ಬಂದೂಕುಗಳನ್ನು, ಮದ್ದುಗುಂಡುಗಳನ್ನು ಈ ಭೂಮಿ ಮೇಲೆ ಬಿತ್ತಿ ಅವುಗಳನ್ನು ಚೀಲಗಟ್ಟಲೆ ಬೆಳೆಸಿ ಅವುಗಳನ್ನು ಸಾಕಷ್ಟು ಬೆಳೆದ ಮೇಲೆ ಅವುಗಳನ್ನು ಪುನಃ ನಾವು ಬ್ರಿಟಿಷರ ವಿರುದ್ಧ ಬಳಸಿ ಯಾಕೆ ಬ್ರಿಟಿಷರನ್ನು ಓಡಿಸಬಾರ್ದು ಅನ್ನೋಂತಹ ಒಂದು ಯೋಚನೆ ಆ ವಯಸ್ಸಿನಲ್ಲೇ ಇತ್ತು ಭಗತ್ ಸಿಂಗಿಗೆ, 7-8ನೇ ವಯಸ್ಸಿಗೆ. ಅಂದರೆ ಆತ, ನಾನು ಆಗ ಹೇಳಿದೆ, ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕುಟುಂಬದ ಕುಡಿಯ. ತನ್ನ ಚಿಕ್ಕಪ್ಪ ಕೂಡ ಆಗಲೇ ಜೈಲಲ್ಲಿದ್ದ, ಬ್ರಿಟಿಷರ ವಶದಲ್ಲಿದ್ದ. ಸೊ ಈ ಥರದ್ದು ನಾವು ಬಂದೂಕುಗಳನ್ನು, ಮದ್ದುಗುಂಡಗಳನ್ನು ಉತ್ಪಾದನೆ ಮಾಡಿ ನಾವು ಬ್ರಿಟಿಷರನ್ನ ಎದುರಿಸಿ ನಮ್ಮ ಚಿಕ್ಕಪ್ಪನನ್ನು ಕೂಡ ಅವರಿಂದ ವಶಪಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಬಿಡಿಸ್ಕೊಳ್ಬೋದು, ಹಾಗೆ ಬ್ರಿಟಿಷರನ್ನು ಭಾರತದಿಂದ ಒಡೆದೋಡಿಸ್ಬೋದು ಅನ್ನೋಂಥ ಒಂದು ಉದಾತ್ತ ಯೋಚನೆ, ಚಿಂತನೆ ಆ ವಯಸ್ಸಿಗೆ ಭಗತ್ ಸಿಂಗಿಗಿತ್ತು. ಸೊ ಹೀಗೆ ಮುಂದೆ ಆ ಒಂದು ಘಟನೆ ನಮಗೆ ಹೇಳ್ತದೆ. ನೀವೆಲ್ಲ ಕೇಳಿರ್ಬೋದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ ನಾವು. 7-8ನೇ ವಯಸ್ಸಿಗೆ ಆ ಬೆಳೆಯುತ್ತಿರೋ ಮಗು ಮುಂದೆ ಏನಾಗ್ಬೋದು ಅನ್ನೋಂಥ ಸ್ಪಷ್ಟ ಸೂಚನೆ ನಮಗೆ ಆಗಲೇ ಸಿಗ್ತದೆ.
ಸೊ ಹೀಗೆ ಬೆಳೀತಿರುವಂತಹ ಭಗತ್ ಸಿಂಗಿಗೆ ಮೂಲತಃ ಪಂಜಾಬ್ ಅನ್ನೋಂಥ ರಾಜ್ಯದ ಪ್ರಜೆ ಆತ, ಪಂಜಾಬ್ ರಾಜ್ಯದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಅಂತ. 1919ರಲ್ಲಿ ರೌಲತ್ ಕಾಯ್ದೆ ಅನ್ನೋಂಥ ಜಾರಿಗೆ ಬರ್ತದೆ. ಆ ರೌಲತ್ ಕಾಯ್ದೆ ಇಡೀ ಭಾರತೀಯರ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಸಾಕಷ್ಟು ಅಂಶಗಳನ್ನು ಅದು ಹೊಂದಿತ್ತು. ಆ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡಿದಂತಹ ಪಂಜಾಬಿನ ಪ್ರಸಿದ್ಧ ನಾಯಕರಾಗಿರುವಂಥ ಡಾಕ್ಟರ್ ಸತ್ಯಪಾಲ್ ಸಿಂಗ್ ಹಾಗೆ ಕಿಚಲು ಅನ್ನೋಂತಹ ಮಹಾನ್ ನಾಯಕರನ್ನು ಬ್ರಿಟಿಷರು ಬಂಧಿಸ್ತಾರೆ. ಅವರ ಬಂಧನ ಇಡೀ ಪಂಜಾಬ್ನಲ್ಲಿ ರಾಷ್ಟ್ರಪ್ರೇಮದ ಕಿಚ್ಚನ್ನು ಹೆಚ್ಚು ಮಾಡ್ತದೆ. ಹಾಗೆ ತದನಂತರ ನಡೆದಿರ್ತಕ್ಕಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅದೂ ಕೂಡ ದೇಶಭಕ್ತಿಯನ್ನು ಬಹಳ ಹೆಚ್ಚು ಮಾಡುವಲ್ಲಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಒಂದು ರೂಪುರೇಷೆಯನ್ನೇ ಬದಲಾಯಿಸುವ ಮಟ್ಟಿಗೆ ಅದು ನಮ್ಮಲ್ಲಿ ಒಂದು ಕ್ರೋಧವನ್ನುಂಟು ಮಾಡ್ತದೆ. ಸೊ ಇಂತಹ ಸನ್ನಿವೇಶಗಳಲ್ಲಿ ಬೆಳೆದಂತಹ ಭಗತ್ ಸಿಂಗ್ ಮುಂದೆ ತಾನೂ ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋಂಥ ಒಂದು ಅಚಲ ನಿರ್ಧಾರಕ್ಕೆ ಆತ ಬರ್ತಾನೆ. ಭಗತ್ ಸಿಂಗ್ ಸರಿಸುಮಾರು ಅಂದರೆ 1925 ಹೊತ್ತಿಗೆ ಆತ ಒಂದು ನೌಜವಾನ್ ಭಾರತ್ ಸಭಾ ಅನ್ನೋಂಥ ಪಕ್ಷವನ್ನೇ ಸ್ಥಾಪನೆ ಮಾಡ್ತಾನೆ. ಆ ಪಕ್ಷದ ಉದ್ದೇಶ ಬ್ರಿಟಿಷರನ್ನ ಹೇಗಾದರೂ ಮಾಡಿ ಬೆದರಿಸಿ ಆದರೂ ಕೂಡ ನಾವು ಅವರನ್ನು ಭಾರತದಿಂದ ಹೋಗಲಾಡಿಸಬೇಕು. ಆ ದಿಸೆಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು, ಅವುಗಳ ಮೂಲಕ ಅವರನ್ನು ನಾವು ಓಡಿಸ್ಕೊಳ್ಳಿ ಯಶಸ್ವಿ ಆಗಬೇಕು ಅನ್ನೋಂಥ ಯೋಚನೆ ಆತನಿಗೆ ಆಗಿರ್ತದೆ. ಸೊ ಆ ದಿಸೆಯಲ್ಲಿ ಆತೊಂದು ಪಕ್ಷ ಸ್ಥಾಪನೆ ಮಾಡ್ತಾನೆ. ಆ ಪಕ್ಷದ ಸ್ಥಾಪನೆಗೆ ಅಥವಾ ಆ ಪಕ್ಷದ ಖರ್ಚಿಗಾಗಿ ಹಣ ಬೇಕಾಗ್ತದೆ. ಅಲ್ಲಿನ ಸದಸ್ಯರು ಜನಸಾಮಾನ್ಯರನ್ನು ಕೂಡ ಲೂಟಿ ಮಾಡಲಿಕ್ಕೆ ಹೋಗ್ತಾರೆ. ಯಾವಾಗ ಜನಸಾಮಾನ್ಯರನ್ನು ಲೂಟಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಕೈ ಹಾಕಿದ್ದಾರೆ ನನ್ನ ಸದಸ್ಯರು ಅಂತ ತಿಳಿದು ಭಗತ್ ಸಿಂಗ್ ಹೇಳ್ತಾನೆ, ಜನಸಾಮಾನ್ಯರನ್ನ ಲೂಟಿ ಮಾಡೋಂಥದ್ದು ಬೇಡ, ನಮ್ಮ ಉದ್ದೇಶ ಬ್ರಿಟಿಷರನ್ನು ಓಡಿಸ್ಬೇಕು. ಬ್ರಿಟಿಷರನ್ನು ಓಡಿಸ್ಬೇಕಾದ್ರೆ ನಮ್ಮಲ್ಲಿ ಕೂಡ ಸಾಕಷ್ಟು ಹಣ ಬೇಕು. ಆ ಹಣವನ್ನು ಪಡಿಬೇಕಾದ್ರೆ ಇಂಥ ಮಾರ್ಗ ಬೇಡ, ಬದಲಾಗಿ ಭಾರತದಲ್ಲೇ ಕೆಲವರು ಬ್ರಿಟಿಷರ ಪರವಾಗಿ ನಿಲ್ಲುವಂಥವರಿದ್ದಾರೆ. ಸೊ ಅಂತಹ ವ್ಯಕ್ತಿಗಳನ್ನು, ಹಾಗೆ ದುರ್ಮಾರ್ಗದ ಮೂಲಕ ಗಳಿಸಿದಂಥ ಹಣವನ್ನು ಗಳಿಸಿದಂಥ ವ್ಯಕ್ತಿಗಳಿದ್ದಾರೆ, ಅವರನ್ನು ನಾವು ಟಾರ್ಗೆಟ್ ಮಾಡಿ ಅವರಿಂದ ಹಣವನ್ನು ನಾವು ಪಡೆದುಕೊಳ್ಳುವ ಮೂಲಕ ನಾವು ಇಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಅನ್ನೋಂಥ ಒಂದು ಸಂದೇಶವನ್ನು ತನ್ನ ಸದಸ್ಯರಿಗೆ ಹೇಳ್ತಾನೆ. ಸೊ ಅಂಥದ್ದೇ ಒಂದು ಘಟನೆ ಅಥವಾ ಅಂಥದ್ದೇ ಒಂದು ಚಟುವಟಿಕೆಯಲ್ಲಿ ಭಗತ್ ಸಿಂಗ್ ಸಹ ಪಾಲ್ಗೊಳ್ತಾನೆ. ಅಲ್ಲಿ ಒಬ್ಬ ಶೇಠ್ಜಿ ಲಾಹೋರ್ನ ಒಂದು ಪ್ರಸಿದ್ಧ ವ್ಯಾಪಾರಿ, ಆತ ಸಾಕಷ್ಟು ಲಾಭವನ್ನು ಗಳಿಸಿರುವಂಥ ವ್ಯಕ್ತಿ, ಜೊತೆಗೆ ಆತ ಒಳಗೆ ಡೈರೆಕ್ಟಾಗಿ ಬ್ರಿಟಿಷರ ಪರವಾಗಿ ನಿಲ್ಲುವಂಥ ವ್ಯಕ್ತಿ ಆಗಿರ್ತಾನೆ. ಸೊ ಆತನನ್ನು ಕೂಡ ಇಂಡೈರೆಕ್ಟ್ ಆಗಿ ಇವರು ಬ್ರಿಟಿಷ್ ಅಧಿಕಾರಿಗಳ ವೇಷ ತೊಟ್ಟು, ಚಂದ್ರಶೇಖರ್ ಆಜಾದ್ ಆಗಲಿ, ಭಗತ್ ಸಿಂಗ್ ಆಗಲಿ, ಸುಖದೇವ್ ಆಗಲಿ, ಇವರ ಮೂರು ವೇಷ ತೊಟ್ಟು ಅವರನ್ನು ಯಾಮಾರಿಸಿ ಆತನಿಂದ 25,000 ರೂಪಾಯಿಯನ್ನು ತೆಗೆದುಕೊಳ್ಳುವಲ್ಲಿ ಅವರು ಯಶಸ್ವಿ ಕೂಡ ಆಗ್ತಾರೆ. ಒಟ್ಟಿನಲ್ಲಿ ಭಾರತ ಮಾತೆಗೆ ಎಂತಹ ತ್ಯಾಗಕ್ಕೂ ಕೂಡ ಆತ ಸಿದ್ಧನಾಗಿರ್ತಾನೆ ಅನ್ನೋಂಥದ್ದು ಈ ಘಟನೆಯಿಂದ ನಮಗೆ ಗೊತ್ತಾಗ್ತದೆ. ಸೊ ಹೀಗೆ ಅಲ್ಲಿ ಕಾಕೋರಿ ರೈಲು ಒಂದು ಏನದು ದರೋಡೆ ಕೇಸ್ ಅನ್ನೋಂಥದ್ದು ಬರ್ತದೆ. ಕಾಕೋರಿ ರೈಲು ದರೋಡೆ ಕೇಸ್. ಆ ಕಾಕೋರಿ ರೈಲು ದರೋಡೆ ಕೇಸಲ್ಲಿ ಕೂಡ ಆತ ಒಂದು ಮಾಸ್ಟರ್ ಮೈಂಡ್ ಆಗಿ ಕಾರ್ಯನಿರ್ವಹಿಸ್ತಾನೆ. ರೈಲು ದುರಂತಗಳಲ್ಲಿ ಅಥವಾ ರೈಲು ದರೋಡೆಯಲ್ಲಿ ಯಾಕೆ ಅವರು ತೊಡಗ್ತಾರೆ ಅಂತಂದರೆ, ಆಗ ಭಾರತದ ಸಂಪತ್ತನ್ನು, ಹಣವನ್ನು ಬ್ರಿಟಿಷರು ತಮ್ಮ ರೈಲು ಬೋಗಿಗಳಲ್ಲಿ, ಅದರಲ್ಲೂ ಕೂಡ ಗೂಡ್ಸ್ ರೈಲು ಬೋಗಿಗಳಲ್ಲಿ ಸಾಗಿಸ್ತಾ ಇರ್ತಾರೆ. ಸೊ ಅಂತಹ ಗೂಡ್ಸ್ ಬೋಗಿಗಳನ್ನೇ ಇವರು ಟಾರ್ಗೆಟ್ ಮಾಡಿ ಅವು ಸಂಚರಿಸುವಂಥ ರೈಲಿನ ಹಳಿಗಳನ್ನೇ ಕಿತ್ತು ಆ ರೈಲುಗಳನ್ನು ಬೀಳಿಸೋದ್ರ ಮೂಲಕ ಅಥವಾ ನಿಲ್ಲಿಸೋದ್ರ ಮೂಲಕ ಅವುಗಳ ಸಂಪತ್ತನ್ನು ದೋಚಿ ದೇಶದ ಅಥವಾ ಬಾಂಬುಗಳ ತಯಾರಿಕೆ ವೆಚ್ಚಕ್ಕಾಗಿ ಆ ಹಣವನ್ನು ಇವರು ಬಳಸ್ತಾ ಇರ್ತಾರೆ. ಸೊ ಆ ಕಾಕೋರಿ ರೈಲು ದರೋಡೆ ಕೇಸಲ್ಲಿ ಇವರನ್ನು ಬಂಧನಗೊಳಪಡಿಸಿ ಅವರನ್ನು ಜೈಲು ವಾಸಕ್ಕೆ ಕೂಡ ಈಡು ಮಾಡ್ತಾರೆ. ಸೊ ಇದು ಭಗತ್ ಸಿಂಗ್ ಅವರು ಮೊದಲ ಬಾರಿಗೆ ಜೈಲು ವಾಸ ಅನುಭವಿಸಿರ್ತಕ್ಕಂಥ ಒಂದು ಘಟನೆ. ತದನಂತರ ಕೂಡ ಹಲವಾರು ಹೋರಾಟಗಳೆಲ್ಲ ಭಾಗವಹಿಸ್ತಾರೆ. 1930 ಹೊತ್ತಿಗೆ ದೆಹಲಿಯಲ್ಲಿ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಕೂಡ ಬಾಂಬನ್ನು ಹಾಕ್ತಾರೆ. ಬಾಂಬ್ ಹಾಕುವಂಥ ಮುಖ್ಯ ಉದ್ದೇಶ, ಆ ಒಂದು ಸಭೆಯಲ್ಲಿ ಒಂದು ಕಾನೂನು ಪಾಸ್ ಆಗ್ತದೆ. ಆ ಕಾನೂನು ಭಾರತೀಯ ಕಾರ್ಮಿಕರಿಗೆ ಒಂದು ಮರಣ ಶಾಸನ ಆಗಿರ್ತದೆ. ಹಾಗಾಗಿ ಅದನ್ನು ವಿರೋಧಿಸಲಿಕ್ಕೋಸ್ಕರ ಜನರಿಲ್ಲದ ಸ್ಥಳದಲ್ಲಿ ಬಾಂಬನ್ನು ಹಾಕಿ ಹೊಗೆ ಆವರಿಸುವಂತೆ ಮಾಡ್ತಾರೆ. ಎಲ್ಲರೂ ಅಧಿಕಾರಿಗಳೆಲ್ಲ ದಿಕ್ಕಾಪಾಲಾಗಿ ಹೋಗ್ತಾರೆ. ದಿಕ್ಕಾಪಾಲಾಗಿ ಹೋಗಿ ಹೊಗೆ ನಿಂತಾಗ ಅಲ್ಲಿರ್ತಕ್ಕಂಥ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅನ್ನೋಂಥವ್ರು ಇಂಕ್ವಿಲಾಬ್ ಜಿಂದಾಬಾದ್ ಅನ್ನೋಂಥ ಘೋಷಣೆಯನ್ನು
ಅವರು ಘೋಷಣೆಯನ್ನು ಹೊರಡಿಸ್ತಾರೆ ಅಥವಾ ಕೂಗ್ತಾರೆ. ಸೊ ಇವರೇ ಆ ಘೋಷಣೆ ಕೂಗಿದ್ದಾರೆ ಅಂದರೆ ಇವರೇ ಆ ಬಾಂಬನ್ನು ಹಾಕಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿನ ಪೊಲೀಸರು ಅವರನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು ಕೂಡ ಅಲ್ಲಿ ಸಾಕಷ್ಟು ವಾದ ವಿವಾದಗಳು, ವಿಚಾರಣೆಗಳು ನಡೀತದೆ. ಕೊನೆಗೆ ಅಂತಿಮವಾಗಿ ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನೋಂಥ ಆದೇಶವನ್ನು ಆ ಜಡ್ಜ್ ಪ್ರಕಟಿಸಿದಾಗ ಅವರ ತಂದೆ ತಾಯಿ, ಅದರಲ್ಲೂ ತಾಯಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಭಗತ್ ಸಿಂಗ್ ಹೇಳ್ತಾನೆ, ನೀನು ಅಳಬೇಡಮ್ಮ, ನೀನು ಹತ್ತರೆ ಅದು ಈ ವೀರ ಭಗತ್ ಸಿಂಗನಿಗೆ ಮಾಡಿರ್ತಕ್ಕಂಥ ಅವಮಾನ. ಸೊ ಹಾಗಾಗಿ ಅಳಬೇಡ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಪ್ರಾಣವನ್ನು ಕೂಡ ತರಲಿಕ್ಕೆ ಸಿದ್ಧ, ಬದಲಾಗಿ ಬ್ರಿಟಿಷರ ಹತ್ರ ಯಾವುದೇ ರೀತಿ ನಾನು ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸಲಾರ ಅನ್ನೋಂಥ ಒಂದು ಧೈರ್ಯದ ಮಾತುಗಳನ್ನು ಹೇಳುವ ಮೂಲಕ ತಾಯಿಯನ್ನು ಕಳಿಸ್ತಾನೆ. ನಾನು ಸತ್ತ ಮೇಲೂ ಕೂಡ ನನ್ನ ಶವ ಸಂಸ್ಕಾರ ಪಡಲಿಕ್ಕೆ, ನನ್ನ ಶವವನ್ನು ಪಡಲಿಕ್ಕೆ ನೀವು ಬರಬೇಡಮ್ಮ, ನನ್ನ ಸಹೋದರನ ಕಳಿಸು ಅನ್ನೋಂಥ ಮಾತನ್ನು ಹೇಳಿ ಕಳಿಸ್ತಾನೆ. ಸೊ ಹೀಗೆ ಅಂತಿಮವಾಗಿ ಅವರನ್ನು ಗಲ್ಲಿಗೇರಿಸ್ತಾರೆ. ಗಲ್ಲಿಗೇರಿಸಿದ ಮೇಲೇನೂ ಕೂಡ ಭಾಳ ಒಂದು ಘಟನೆ ಹೇಳಲೇಬೇಕು ನಾನು. ಗಲ್ಲಿಗೇರಿಸಿದ ಮೇಲೆ ಆ ಶವವನ್ನು ಕೂಡ ಪೋಷಕರಿಗೆ ಒಪ್ಪಿಸಲಿಕ್ಕೆ ಬ್ರಿಟಿಷರು ತಯಾರಿರಲಿಲ್ಲ. ಅವರ ತಂದೆ ಕಿಶನ್ ಸಿಂಗ್ ಜೈಲಿನ ಗೇಟಿಗೆ ಹೋಗಿ ಕೂಗಾಡ್ತಾ ಭಾಳಷ್ಟು ರಿಕ್ವೆಸ್ಟ್ ಮಾಡ್ತಾನೆ, ನಮ್ಮ ಮಕ್ಕಳ ಶವವನ್ನು ಕೊಡಿ ಅಂತ. ಆದರೆ ಅವ್ರು ಕೊಡೋದಿಲ್ಲ. ಬದಲಾಗಿ ಸ್ವಲ್ಪ ಸಮಯದ ನಂತರ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಇವರ ಕಿವಿಯಲ್ಲಿ ಹೇಳ್ತಾರೆ, ನಿಮ್ಮ ಮಕ್ಕಳ ಶವ ಸಂಸ್ಕಾರವನ್ನು ಆಗಲೇ ಮಾಡಲಾಗಿದೆ ಅಂತ. ಸೊ ಆ ಸಂದರ್ಭದಲ್ಲಿ ದಿಕ್ಕು ತೋಸದೆ ನಿಂತಿರ್ತಕ್ಕಂಥ ಕಿಶನ್ ಸಿಂಗ್ ಯಾಕೆ ಅಂತ ಯೋಚನೆ ಮಾಡ್ತಾ ಇರುವಾಗ ಬ್ರಿಟಿಷ್ ಇತಿಹಾಸಕಾರಿ ಒಂದು ಕಡೆ ಹೇಳ್ತಾರೆ, ಈ ಕ್ರಾಂತಿಕಾರಿಗಳ ಸತ್ತ ಶವವನ್ನು ಕೂಡ ಕಂಡು ಅವರು ಬೆದರ್ತಾ ಇದ್ರಂತೆ. ಸತ್ತ ಶವವನ್ನು ಕಂಡು ಕೂಡ ಈ ಕ್ರಾಂತಿಕಾರಿಗಳನ್ನು ಕಂಡ್ರೆ ಅವ್ರು ನಡುಗ್ತಾ ಇದ್ರಂತೆ ಬ್ರಿಟಿಷರು. ಹಾಗಾಗಿ ಶವವನ್ನು ಕೊಡಲಿಕ್ಕೂ ಕೂಡ ಹಿಂಜರಿದ್ರಂತೆ. ಸೊ ಅಂತೂ ಅವರನ್ನು ಕದ್ದು ಮುಚ್ಚಿ ಸತ್ಲಜ್ ನದಿ ದಡದಲ್ಲಿ ಅವರನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಬ್ರಿಟಿಷ್ ಅಧಿಕಾರಿ ಒಂದು ಚೀಲ ತುಂಬಿಕೊಂಡು ಹೋಗ್ತಾರೆ ಮೂವರನ್ನು. ಆ ಸಂದರ್ಭದಲ್ಲಿ ಬಹುಶಃ ಇವರೇ ಭಗತ್ ಸಿಂಗ್ ಮುಂತಾದವರು ಇರಬೇಕಂತ ಅಲ್ಲಿನ ಜನರು ಅದ್ರ ಕಡೆಗೆ ಹಿಂಬಾಲತಿ ಅಥವಾ ಅವ್ರನ್ನ ಮುನ್ನುಗ್ಗಿ ಅವ್ರ ಕಡೆಗೆ ಹೋಗುವಾಗ ಹೆದರಿ ಇರತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಆ 3 ಅರೆಬಂದ ಶವಗಳನ್ನು ಸತ್ಲೇಜ್ ನದಿಗೆ ಹಾಕ್ತಾರೆ. ಸತ್ಲೇಜ್ ನದಿಗೆ ಹಾಕಿರ್ತಕ್ಕಂಥ ಶವಗಳನ್ನು ಕಂಡಿರ್ತಕ್ಕಂಥ ಅಲ್ಲಿನ ಜನರು ಅವೇ ಶವಗಳನ್ನು ಎತ್ತಿಕೊಂಡು ಬಂದು ಶವ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಅಲ್ಲಿ ಬರ್ತದೆ. ಒಟ್ಟಿನಲ್ಲಿ ಅವರ ಶವ ಸಂಸ್ಕಾರ ಆಯಿತು. ಬಹುಶಃ 1907ರಲ್ಲಿ ಹುಟ್ಟಿರ್ತಕ್ಕಂಥ ಭಗತ್ ಸಿಂಗ್ 1931 ಮಾರ್ಚ್ 21 ಅವರನ್ನು ಗಲ್ಲಿಗೇರಿಸ್ತಾರೆ. ಕೇವಲ 24ನೇ ವಯಸ್ಸಿನಲ್ಲಿ. ಬಹುಶಃ ಇನ್ನೂ 10 ವರ್ಷ ಆ ಭಗತ್ ಸಿಂಗ್ ಆಗಿದ್ದರೆ ಭಾರತ 2 ಮಹಾತ್ಮರನ್ನು ಈ ದೇಶ ಕಂಡ್ಕೊಳ್ಬೋದಿತ್ತೇನೋ ಅಂತ ಹೇಳ್ತಾರೆ. ಒಬ್ಬ ಮಹಾತ್ಮ ಗಾಂಧೀಜಿ, ಇನ್ನೊಬ್ಬ ಈ ಕ್ರಾಂತಿಕಾರಿ ಭಗತ್ ಸಿಂಗೇ ಆಗ್ತಿದ್ದ ಅನ್ನೋಂಥದ್ದು. ಎಲ್ಲ ಕ್ರಾಂತಿಕಾರಿಗಳನ್ನು ಆ ಸಾಲಿನಲ್ಲಿ ನಾವು ಹೇಳೋದಿಲ್ಲ, ಆದರೆ ಭಗತ್ ಸಿಂಗ್ನನ್ನು ಆ ಸ್ಥಾನಕ್ಕೆ ನಾವು ಏರಿಸಿದ್ದೀವಿ. ಕಾರಣ ಅವರ ಇಂಥ ಹಲವಾರು ಹೋರಾಟದ ಒಂದು ಭಾಳಷ್ಟು ವರ್ಣನೀಯ ಘಟನೆಗಳೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ಹೀಗೆ ಭಗತ್ ಸಿಂಗ್ ಒಬ್ಬ ಮಹಾನ್ ಹೋರಾಟಗಾರ, ಕ್ರಾಂತಿಯ ಕಿಡಿ, ಸ್ಫೂರ್ತಿಯ ಸೆಲೆ, ಚೈತನ್ಯದ ಚಿಲುಮೆ, ಪಂಜಾಬಿನ ಪುರುಷ ಸಿಂಹ ಅಂತಲೂ ಸಹ ಆತ ಕರೆಸ್ಕೊಳ್ತಾನೆ. ಹಾಗೆ ಅಂತಿಮವಾಗಿ ಅವ್ರು ಹೇಳ್ತಾರೆ, ಕ್ರಾಂತಿ ಎಂದರೆ ಬಂದೂಕಿನ ನಳಿಕೆಯಲ್ಲಿಲ್ಲ, ಕ್ರಾಂತಿ ಎಂದರೆ ಹಿಂಸೆಯಲ್ಲಿಲ್ಲ, ಕ್ರಾಂತಿ ಎಂದರೆ ಸಂಪತ್ತನ್ನು ದೋಚುವುದರಲ್ಲಿಲ್ಲ, ಕ್ರಾಂತಿ ಎಂದರೆ ಅದು ಅನ್ಯಾಯವಾದಾಗ ಅಲ್ಲೇ ಪ್ರತಿಭಟಿಸುವುದು, ಅದು ಕ್ರಾಂತಿ ಅಂತ ಭಗತ್ ಸಿಂಗ್ ಹೇಳ್ತಾರೆ. ಅಂತೂ ಕ್ರಾಂತಿಯ ಒಂದು ಸಂಪೂರ್ಣ ಪರಿಚಯ ಮಾಡಿರ್ತಕ್ಕಂಥ ಭಗತ್ ಸಿಂಗ್ 24ನೇ ವಯಸ್ಸಿನಲ್ಲಿ ಅಗಲಿದ. ನಾವೆಲ್ಲರೂ ಕೂಡ ಈಗ ಒಂದು ಹಂತದಲ್ಲಿ ಬಯಸ್ತೇವೆ, ಇಡೀ ಭಾರತದಲ್ಲಿ ಕೂಡ ಹಲವಾರು ಪೋಷಕರು ಸಹ ದೇಶಕ್ಕಾಗಿ ಹೋರಾಟ ಮಾಡೋರು ಬೇಕು, ದೇಶ ಉದ್ಧಾರ ಆಗಬೇಕು. ಉದ್ಧಾರ ಆಗಬೇಕಂದ್ರೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಗಾಂಧೀಜಿ ಅಂತವರು ಹುಟ್ಟಬೇಕು. ಆದರೆ ಅವರು ನಮ್ಮ ಮನೇಲಲ್ಲ, ಪಕ್ಕದ ಮನೇಲಿ ಹುಟ್ಟಬೇಕು ಅನ್ನೋಂಥ ಧೋರಣೆ ನಮ್ಮ. ಹಾಗೆ ಹೋರಾಟ ಮಾಡಿರ್ತಕ್ಕಂಥ ಅವರಿಗೆ ನಾವು ಭಾಳಷ್ಟು
ಸಹಾಯವನ್ನಾದರೂ ಬೆಂಬಲವಾದರೂ ಸಹ ಇನ್ನೊಂದೆಡೆ ನಾವು ನೀಡಬೇಕಂಥದ್ದು ನಮ್ಮ ಕರ್ತವ್ಯ. ಸೊ ಭಗತ್ ಸಿಂಗ್ ಒಬ್ಬರಲ್ಲ, ಸಾವಿರಾರು ಜನರು ಈ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಇರತಕ್ಕಂಥ ಕೊಡುಗೆಗಳು ನೀಡಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ಸ್ಮರಿಸಬೇಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗೆ ಭಾರತದ ಒಂದು ದೇಶ ಸೇವೆಗೆ ಪ್ರತಿಯೊಂದು ಕುಟುಂಬದಿಂದ ಕೂಡ ಒಂದಲ್ಲ ಒಂದು ಬಗೆಯ ಒಂದು ಸೇವೆಯನ್ನು ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದ್ರ ಮೂಲಕ ಈ ದೇಶದ ಒಂದು ಮಡಿಲಿಗೆ ಅಥವಾ ಈ ದೇಶಕ್ಕೂ ಒಂದು ಬಲಿಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ಮನ್ನೆಲ್ಲ ನಾವು ಅರ್ಪಿಸ್ಕೊಳ್ಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ